ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಟಡಿ ಅಪ್ಡೇಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸರ್ಕಲ್ ವೈಸ್ ಏನಂದರೆ ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಸರ್ಕಲ್ ವೈಸು ಈಗ ಫಸ್ಟ್ ಏನು ಮಾಡಿದಾರಪ್ಪ ಅಂದರೆ ಕರ್ನಾಟಕದಲ್ಲಿ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಪೋಸ್ಟ್ ಅದಾವೆ ಅದೇ ರೀತಿಯಾಗಿ ಅದನ್ನ ಬಿಟ್ಟರು. ಈಗ ಹಾಗೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದಾರಪ್ಪ ಅಂದರೆ ಯಾವ್ಯಾವ ಸರ್ಕಲ್ಗೆ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂತ ಸಂಪೂರ್ಣವಾಗಿ ಯಾವ ಕಾಸ್ಟ್ಗೆ ಎಷ್ಟು ವೇಕೆನ್ಸಿಗಳು, ಎಷ್ಟು ರಿಸರ್ವ್ ಇದಾವೆ, ಅದೇ ರೀತಿಯಾಗಿ ಎಸ್ ಸಿಗೆ ಎಷ್ಟು, ಎಸ್ ಟಿಗೆ ಎಷ್ಟು, ಥರ್ಡ್ ಬಿ, ಟು ಎಗೆ ಎಷ್ಟು, ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟು, ಕನ್ನಡ ಮೀಡಿಯಮ್ಗೆ ಎಷ್ಟು, ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗಳಷ್ಟು, ಯೋಜನಾ ನಿರೀಕ್ಷಿತ, ಅದೇ ರೀತಿಯಾಗಿ ಅಂಗವಿಕಲತೆ ಎಲ್ಲರೂ ಕೂಡ ಈಗ ನೋಟಿಫಿಕೇಶನ್ ಸರ್ಕಲ್ ವೈಸ್ನ ರಿಲೀಸ್ ಮಾಡಿದವರು. ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಬನ್ನಿ ಗೆಳೆಯರೆ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ ಅಂದರೆ ನೀವು ಕ್ರೋಮ್ ಬ್ರೌಸರ್ ಅಥವಾ ಗೂಗಲನ್ನು ಓಪನ್ ಮಾಡಬೇಕು ಫಸ್ಟ್ ಆಫ್ ಆಲ್. ಅದ ನಂತರ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಹೋಗಬೇಕು. ಸರ್ಚ್ ಬಾಕ್ಸ್ನಲ್ಲಿ ಹೋದಾಗ ಫಸ್ಟ್ ಆಫ್ ಆಲ್ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸರ್ಚ್ ಬಾಕ್ಸ್ನಲ್ಲಿ ಹೋಗಬೇಕು. ಅಲ್ಲಿ ಕ್ಲಿಕ್ಕನ್ನು ಮಾಡಬೇಕು ಫಸ್ಟ್ ಆಫ್ ಆಲ್. ಈಗ ಕ್ಲಿಕ್ ಮಾಡಿದೆವು. ಇಲ್ಲಿ ಏನಂತ ಟೈಪ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಟೈಪ್ ಮಾಡಬೇಕು ಏನಂತ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಬೇಕು. ಅದನ್ನೇ ತೆಳಗೆ ಸ್ಕ್ರೋಲ್ ಮಾಡಬೇಕು. ಫಸ್ಟ್ ಹೋಮ್ ಪೇಜ್ ಅಂತ ಬರ್ತದೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಮ್ ಪೇಜ್ ಅಂತ ಬರ್ತೈತೆ. ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಒಂದು ಪೇಜನ್ನು ಓಪನ್ ಆಗ್ತೈತಿ. ಆಫೀಷಿಯಲ್ ವೆಬ್ಸೈಟ್ ಐತಿದ ಹೋಮ್ ಪೇಜಿ. ಯಾವುದಪ್ಪ ಅಂದ್ರೆ ಅರಣ್ಯ ಇಲಾಖೆಯಿಂದ ಫಾರೆಸ್ಟ್ ವಾಚರ್ನ ನೇಮಕಾತಿಯನ್ನು ಕರೆದಾರಲ್ಲ ಆ ಥರದ್ದು ವೆಬ್ಸೈಟ್ ಐತಿ. ಅದೇ ರೀತಿ ಈಗ ಓಪನ್ ಆಗ್ತೈತಿ. ಅದ ನಂತರ ಏನು ಮಾಡಬೇಕಪ್ಪ ಅಂದರೆ ತೆಳಗೆ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ತೆಳಗೆ ಹೋದ ನಂತರ ಇಲ್ಲೊಂದು ಆಪ್ಷನನ್ನು ಕಾಣ್ತೈತಿ. ಇನ್ನೊಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇನ್ನೂ ಸ್ವಲ್ಪ ಬರ್ತಾ ಇದೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ಸರ್ಕಲಲ್ಲಿ ಎಷ್ಟು ಪೋಸ್ಟ್ ಇದಾವೆ, ಯಾವ ಸರ್ಕಲ್ ಹಾಕ್ತಾ ಇದ್ದೀರಿ, ಅದರಲ್ಲಿ ನಿಮ್ಮ ಕಾಸ್ಟಲ್ಲಿ ಎಷ್ಟು ಇದಾವೆ ಪೋಸ್ಟ್ ಅಂತ ನೀವು ಈಸಿಯಾಗಿ ಫೈಂಡ್ ಔಟನ್ನು ಮಾಡ್ಬೋದು. ಈಗ ಓಪನ್ ಆಗ್ತಾ ಇದೆ. ಸ್ವಲ್ಪ ಸರ್ವರ್ ಎರರ್ದಿಂದ ಸ್ಲೋ ಆಗಿದೆ. ಮತ್ತೊಂದು ಸ್ವಲ್ಪ ಬ್ಯಾಕನ್ನು ಹೋಗಿ ಮತ್ತೆ ಕ್ಲಿಕ್ ಮಾಡೋಣ ಬನ್ನಿ. ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಸಂಪೂರ್ಣವಾಗಿ ಓಪನ್ ಆಗ್ತಾಯಿದೆ. ಈಗ ಓಪನ್ ಆಗಿದೆ ನೋಡ್ಬೋದು. ಈ ರೀತಿಯಾಗಿ ಓಪನ್ ಆಗ್ತದೆ. ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ ರೀಡ್ ಮೋರ್ ಅಂತ ಇಲ್ಲಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಎಲ್ಲೆಳು ಕೆಳಗಡೆ ಬಂದ ನಂತರ ಇಲ್ಲಿ ರೀಡ್ ಮೋರ್ ಅಂತ ಆಪ್ಷನ್ ಕಾಣ್ತಾ ಇದೆ ನಿಮಗೆ. ಇದ್ರ ಮೇಲೆಯನ್ನು ನೀವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ವೆಬ್ಸೈಟ ಓಪನ್ ಆಕೈತಿ. ಈಗ ರಿಲೀಸ್ ಮಾಡಿದಂಥ ನೋಟಿಫಿಕೇಶನ್ ಅಂದರೆ ಯಾವ ಸರ್ಕಲ್ಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತ ಬಿಟ್ಟಿದ್ದಾರೆ, ಅದನ್ನೇ ನೀವು ನೋಡ್ಬೋದು. ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಶನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು 67 ಪೋಸ್ಟ್ ಫಾರ್ ದ ಗ್ರೂಪ್ ಡಿ ಫಾರೆಸ್ಟ್ ವಾಚರ್ ಪರ್ಟೈನಿಂಗ್ ಟು ಕರ್ನಾ ಸರ್ಕಲ್ ಅಂತ. ಈ ಸರ್ಕಲ್ದಾಗ ಎಷ್ಟು ಅದಾವಪ್ಪ ಅಂದ್ರೆ 67 ಪೋಸ್ಟ್ ಅದಾವು. ಅದೇ ರೀತಿಯಾಗಿ ನೆಕ್ಸ್ಟ್ ತೆಳಗೆ ಸ್ಕ್ರೋಲ್ ಮಾಡಿರಿ, ನೋಡ್ಬೋದು ನೀವು ಇಲ್ಲಿ ಕೊಡಗು ಅಂತ ತೋರಿಸಿದ್ದಾರೆ. ಕೊಡಗುದಲ್ಲಿ ಎಷ್ಟು ಅದಾವಪ್ಪ ಅಂದರೆ ಕೊಡಗುದಲ್ಲಿ 32 ಪೋಸ್ಟ್ ಅದಾವೆ. ಅದೇ ರೀತಿಯಾಗಿ ತೆಳಗೆ ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ನೀವು ಇದು ಯಾವುದಪ್ಪ ಅಂದರೆ ಧಾರವಾಡ ಆಗೈತಿ. ಧಾರವಾಡದಾಗ ಎಷ್ಟು ಅದಾವಪ್ಪ ಅಂದರೆ 12 ಪೋಸ್ಟ್ ಅದಾವು. ಅದೇ ರೀತಿಯಾಗಿ ತೆಳಗಡೆ ಸ್ಕ್ರೋಲ್ ಮಾಡಿದಾಗ ಮಂಗಳೂರದಲ್ಲಿ ಎಷ್ಟು ಅದಾವಪ್ಪ ಅಂದರೆ 54 ಹುದ್ದೆಗಳು ಅದಾವು. ಅದೇ ರೀತಿಯಾಗಿ ಹಾಸನ್ ಸರ್ಕಲ್ದಲ್ಲಿ ಎಷ್ಟು ಅದಾವಪ್ಪ ಅಂದರೆ ಹಾಸನದಲ್ಲಿ 31 ಪೋಸ್ಟ್ ಅದಾವು. ಅದೇ ರೀತಿಯಾಗಿ ಯಾವ ಕಾಸ್ಟ್ಗೆ ಅಂತ ಕೊಟ್ಟಿದ್ದಾರೆ ಇದು ನೋಡ್ಬೋದು. ಚಿಕ್ಕಮಗಳೂರು ಸರ್ಕಲ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕಲಬುರಗಿ ಕೊಟ್ಟಿದ್ದಾರೆ, ಕಲಬುರಗಿ ಸರ್ಕಲ್ ಕೊಟ್ಟಿದ್ದಾರೆ, ಬೆಳಗಾವಿ ಸರ್ಕಲ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಳಗಡೆ ಮೈಸೂರು ಸರ್ಕಲ್ ಕೊಟ್ಟಿದ್ದಾರೆ. ಅದ ನಂತರ ಬಳ್ಳಾರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಚಾಮರಾಜನಗರ ಸರ್ಕಲ್ ಕೂಡ ಕೊಟ್ಟಿದ್ದಾರೆ.
ಚಾಮರಾಜನಗರ, ಬೆಂಗಳೂರು, ಅದೇ ರೀತಿಯಾಗಿ ಎಲ್ಲದು ಸರ್ಕಲ್ ವೈಸನ್ನು ಶಿವಮೊಗ್ಗ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇಷ್ಟ ನಿಮ್ಮ ನೋಟಿಫಿಕೇಶನ್ ಆಗಿದಾವೆ. ಇದನ್ನ PDF ಹೆಂಗೆ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದರೆ ಈಗ ನಿಮ್ಗೆ ಒಂದು ಡೆಮೋವನ್ನು ತೋರಿಸ್ತೀನಿ. ಹೆಂಗಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ನೀವು ಯಾವ್ದು ಡಿಸ್ಟಿಕ್ ಐತಿ, ಯಾವ್ದು ನೀವು ಅಪ್ಲೈ ಮಾಡಿದ್ರಿ ಅದನ್ನರ ಮ್ಯಾಗೆ ಫಸ್ಟ್ ಆಫ್ ಆಲ್ ಈಗ ಇಲ್ಲಿ ತೋರಿಸಿರ್ತಾರೆ. ಇದು ಯಾವುದಪ್ಪ ಅಂದರೆ ಬೆಳಗಾವಿ ಆಗೈತಿ. ನೀವು ನೋಡ್ಬೋದು ಇದು ಬೆಳಗಾವಿ ಡಿಸ್ಟಿಕ್ ಆಗೈತಿ. ಬೆಳಗಾವಿ ಸರ್ಕಲ್ದಾಗ ಎಷ್ಟು ಪೋಸ್ಟ್ ಅದಾವೆ ಅಂದರೆ 43 ಪೋಸ್ಟ್ ಅದಾವೆ. ಟೋಟಲಾಗಿ 42 ಪೋಸ್ಟ್ ಅದಾವೆ ಬೆಳಗಾವಿ ಸರ್ಕಲ್ ಒಳಗೆ. ಇದನ್ನ ಹೆಂಗೆ ಮಾಡ್ಬೇಕಪ್ಪ ಅಂದರೆ ಈಗ ಇಲ್ಲಿ ರೀಡ್ ಮೋರ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದ್ರ ಮ್ಯಾಗೆ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ ಮಾಡಿದ ನಂತರ PDF ಓಪನ್ ಆಗ್ತಿದೆ. PDF ಓಪನ್ ಆಗ್ತಿದೆ. ಡೌನ್ಲೋಡ್ ಅಂತ ಕೇಳ್ತಾ ಇದೆ. ಡೌನ್ಲೋಡ್ ಆಗ್ಯಾನಂತ ಒತ್ತಿದ ನಂತರ PDF ಡೌನ್ಲೋಡ್ ಆಗ್ತದೆ. ಯಾವುದೇ ಡಿಸ್ಟ್ರಿಕ್ಟ್ ಬೇಕಂತ ನಿಮ್ಗೆ ಯಾವ ಸರ್ಕಲ್ ಅಪ್ಲೈ ಮಾಡಿದ್ರಿ ಆ PDF ಡೌನ್ಲೋಡ್ ಮಾಡ್ಕೋಬೇಕು. ಆದ ನಂತರ ಓಪನ್ ಆಪ್ಷನ್ ಬರ್ತಾಯಿದೆ ನೋಡಲಿ, ಓಪನ್ ಅಂತ ಮಾಡ್ಬೋದು. ಇಲ್ಲಿ ಓಪನ್ ಮಾಡಿದ ನಂತರ ಇಲ್ಲಿ ಓಪನ್ ಆಗ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿ ಓಪನ್ ಕೂಡ ಆಗ್ತಾ ಇದೆ. ನಿಮಗೆ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ ಬರೀ. ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಪೋಲ್ ಇಲ್ಲಿ ಬರ್ತಾ ಇದೆ ನೋಡಿ. ಡೌನ್ಲೋಡ್ ಮಾಡಿದ ಆಪ್ಷನ್ ಎಲ್ಲಿದೆಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಇಲ್ಲಿ ಡೌನ್ಲೋಡ್ ಐತೆ. ಇದ್ರ ಮ್ಯಾಗೆ ಕ್ಲಿಕ್ ಮಾಡಿದ್ದೀನಿ. ಅದ ನಂತರ ಓಪನ್ ಕೂಡ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. PDF ಓಪನ್ ಕೂಡ ಆಗಿದೆ ನೋಡ್ಬೋದು. ಇದು ಯಾವ ಸರ್ಕಲ್ಪ ಅಂದರೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಯಾವ ಡೇಟ್ ಕೂಡ ಇದೆ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ನೀವು. 20/7/2026 ಇನ್ನು ನೋಟಿಫಿಕೇಶನ್ನ ಎಲ್ಲನೂ ಬಿಟ್ಟಿದ್ದಾರೆ, ಯಾವ ಸರ್ಕಲ್ಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತ. ಅದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ನೀವು ನೋಡ್ಬೋದು. 1 ತಾರೀಕು 1 ಆಗಸ್ಟ್ 2026ರಿಂದ 31/8/2026 ಅರ್ಜಿಯನ್ನು ಸಲ್ಲಿಸ್ಬೋದು. 200 ರೂಪಾಯಿ ಫೀಸ್ ಆಗೈತಿ. ಅದೇ ರೀತಿಯಾಗಿ ನಿಮಗೆ ಕೆಟಗರಿ ವೈಸ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರ್ಕಲ್ ವೈಸ್ ಅಂದರೆ ಏನಪ್ಪ ಅಂದರೆ ನೀವು ನೋಡ್ಬೋದು. ಬೆಳಗಾವಿ ವೃತ್ತದಾಗ ಎಷ್ಟು ಅದಾವಪ್ಪ ಅಂದರೆ ಟೋಟಲಾಗಿ ಬೆಳಗಾವಿ ಪ್ರಾದೇಶಿಕ ವಿಭಾಗ 29 ಹುದ್ದೆಗಳು ಅದಾವು. ಅದೇ ರೀತಿಯಾಗಿ 6 ಹುದ್ದೆಗಳು ಘಟಪ್ರಭಾ ವಿಭಾಗ ಗೋಕಾಕದಾಗ ಅದಾವು, ಅದೇ ಬೆಳಗಾವಿ ಒಳಗೆ. ಅದೇ ರೀತಿಯಾಗಿ ಬಾಗಲಕೋಟೆ ಪ್ರಾದೇಶಿಕ ಎಷ್ಟು ಅದಾವಪ್ಪ ಅಂದರೆ 6 ಹುದ್ದೆಗಳು ಅದಾವು. ಅದೇ ಹೇಗೆ ವರ್ಗೀಕರಣ ಮಾಡಿದಾನಂತ ನೋಡ್ಬೋದು ನೀವು. ಬೆಳಗಾವಿ ಪ್ರಾದೇಶಿಕ 29 ಹುದ್ದೆಗಳು ಅಂದರೆ ಯಾವ ಕಾಸ್ಟ್ಗೆ ಎಷ್ಟೆಷ್ಟು, ಇತರೆ ಎಷ್ಟು ಅದಾವಪ್ಪ ಅಂದರೆ 19 ಅದಾವೆ ಟೋಟಲಾಗಿ. ಅದೇ ರೀತಿ ಟೋಟಲ್ 29 ಅದಾವು. ಅದೇ ರೀತಿ ಅಂಗವಿಕಲತೆ, ಯೋಜನಾ ನಿರೀಕ್ಷಕ, ಗ್ರಾಮೀಣ, ಕನ್ನಡ ಮಾಧ್ಯಮ, SC ST ಪ್ರವರ್ಗ 1, 2A 2B 3B ಇವೆಲ್ಲ ಕೂಡಿ ಕೊಟ್ಟಿದ್ದಾರೆ. ನೀವು ನಿಮ್ಮ ಕ್ಯಾಸ್ಟ್ಗೆ ಯಾವುದು ಜಾಸ್ತಿ ಇದಾವಂತ ನೋಡಿ ನೀವು ಅಪ್ಲೈ ಕೂಡ ಮಾಡ್ಬೋದು. ಎಲ್ಲಂದರೆ ನಿಮಗೆ PDF ಬೇಕಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ಜಾಯಿನ್ ಮಾಡಿ. ಇದರಲ್ಲಿ ನಾನು ಎಲ್ಲ PDF ಸೆಂಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.